ಪ್ರತಿ ವರ್ಷ ಮಣ್ಣಿನ ಫಲವತ್ತತೆಗಾಗಿ ಭೂಮಿಯ ಮಣ್ಣು ಪರೀಕ್ಷೆಯನ್ನು ಪ್ರತಿಯೊಬ್ಬ ರೈತರು ಹಾಗೂ ಕಾಫಿ ಬೆಳೆಗಾರರು ಮಾಡಿಸಿಕೊಳ್ಳುವ ಮೂಲಕ ಹೆಚ್ಚಿನ ಉತ್ಪಾದನೆ ಗಳಿಸಬಹುದು ಎಂದು ಸಕಲೇಶಪುರ ಕಾಫಿ ಬೋರ್ಡ್ ಎಸ್ಎಲ್ಒ ಬಸವರಾಜು ತಿಳಿಸಿದರು. ತಾಲೂಕಿನ ಕಣತೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಕಣತೂರು ಗ್ರಾಮ ಪಂಚಾಯಿತಿ ತಾಲೂಕು ಕಾಫಿ ಬೆಳೆಗಾರರ ಸಂಘ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ರೈತರು ಹಾಗೂ ಕಾಫಿ ಬೆಳೆಗಾರರಿಗೆ ಆಯೋಜಿಸಿದ್ದ ಮಣ್ಣು ಪರೀಕ್ಷೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಬಾಳೆಹೊನ್ನೂರು ಕಾಫಿ ಸಂಶೋಧನಾ ಕೇಂದ್ರದ ಡಾಕ್ಟರ್ ಸೌಮ್ಯ ಮಾತನಾಡಿ, ಬೆಳೆ ಬೆಳೆಯಲು ಮಣ್ಣಿನ ಫಲವತ್ತತೆ ಅಗತ್ಯವಾಗಿದೆ. ಮಣ್ಣಿನ ಫಲವತ್ತತೆ ತಿಳಿದುಕೊಳ್ಳಲು ಮಣ್ಣು ಪರೀಕ್ಷೆಯನ್ನ ಪ್ರತಿಯೊಬ್ಬ ರೈತರು ಮಾಡಿಸಬೇಕು ಎಂದ ಅವರು, ಧೂಳು ಅಗಿತ, ತೊಟ್ಟಿಲು ಗುಂಡಿ ಸೇರಿದಂತೆ ಮಣ್ಣಿನ ತೇವಾಂಶ ತಡೆಯೋ ಕಾಫಿ ಬೆಳೆಗಾರರಿಗೆ ಮಣ್ಣಿನ ಪರೀಕ್ಷೆ ಅರಿವು ಮೂಡಿಸುವುದರೊಂದಿಗೆ ಮಣ್ಣಿನ ಆರೋಗ್ಯದ ಬಗ್ಗೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ರೈತರು ಹಾಗೂ ಕಾಫಿ ಬೆಳೆಗಾರರು ಮಣ್ಣು ಪರೀಕ್ಷಾ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಂಡರು ಹಾಗೂ ಅವರ ಕಾಫಿ ತೋಟದ ಮಣ್ಣು ಹಾಗೂ ನೀರಿನ ಮಾದರಿಗಳನ್ನು ಪರೀಕ್ಷಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರು ಕಾಫಿ ಸಂಶೋಧನಾ ಕೇಂದ್ರದ ರಾಸಾಯನ ವಿಜ್ಞಾನಿ ಡಾಕ್ಟರ್ ಸೌಮ್ಯ, ಸಕಲೇಶಪುರ ಕಾಫಿ ಮಂಡಳಿ ಎಸ್ಎಲ್ಒ ಬಸವರಾಜು, ವಿಸ್ತರಣಾಧಿಕಾರಿ ರೋಸ್ ಮಿಲ್, ಬಾಳೆಹೊನ್ನೂರು ಸಂಶೋಧನಾ ಕೇಂದ್ರದ ಮಣ್ಣು ಪರೀಕ್ಷಕಿ ಸ್ನೇಹ, ತಾಲೂಕು ಕಾಫಿ ಬೆಳೆಗಾರರ ಸಂಘದ ಉಪಾಧ್ಯಕ್ಷ ಸಂದೇಶ್ ಹಾಳೆಹಾಲೂರು, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪೃಥ್ವಿರಾಮ್, ಗ್ರಾಮ ಪಂಚಾಯತಿ ಸದಸ್ಯರಾದ ಡೇಖರಾಜ್, ಪದ್ಮ, ನಿರ್ವಾಣಯ್ಯ, ಪಿಡಿಒ ಪುರುಷೋತ್ತಮ್, ಕಿರಣ್, ಮೋಹನ್, ಅನಂತ್, ಮಲ್ಲಿಕಾರ್ಜುನ್ ಸೇರಿದಂತೆ 100 ರೈತರು ಹಾಗೂ ಕಾಫಿ ಬೆಳೆಗಾರರು ಭಾಗವಹಿಸಿದ್ರು. ಮತ್ತೆ ನೀವು ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗುತ್ತೆ. ನಾವು ರಿಪೋರ್ಟಲ್ಲಿ ಕೊಟ್ಟಿದ್ದೀವಿ ಇಷ್ಟೇ ಕೆಜಿ ಹಾಕಬೇಕು ಅಂತ, ನೀವು ಅಷ್ಟು ಹಾಕಿದ್ರೆ ಸಾಕು. ಇಲ್ಲ ಅಂದ್ರೆ ಏನಾಗುತ್ತೆ, ಟೆಸ್ಟ್ ಮಾಡಿಸಿಲ್ಲ ಹಂಗೆ ಆಗ್ತದೆ. ಅವಾಗ ಏನಾಗುತ್ತೆ, ಗೊಬ್ಬರ ಎಷ್ಟು ಹಾಕ್ಬೇಕು ಅಂತ ಗೊತ್ತಿರಲ್ಲ, ಸುಮ್ಮನೆ ಹಾಕ್ತೀರಾ. ಆಗ ನೀವು ಹಾಕಿದ ಗೊಬ್ಬರ ವೇಸ್ಟ್ ಆಗುತ್ತೆ, ಆಗ ಮಣ್ಣು ಹಾಳಾಗುತ್ತೆ. ಗೊಬ್ಬರ ಜಾಸ್ತಿ ಹಾಕೋದ್ರಿಂದ ವರ್ಷ 2ರಿಂದ 3 ವರ್ಷಕ್ಕೊಂದ್ಸತಿ 2ರಿಂದ 3 ಟನ್ ಪರ್ ಹೆಕ್ಟರ್ ಆರ್ಗ್ಯಾನಿಕ್ ಗೊಬ್ಬರ ಹಾಕಬೇಕು. ಅದನ್ನ ಬರೀ ಆರ್ಗ್ಯಾನಿಕ್ ಗೊಬ್ಬರ ಹಾಗೆ ಹಾಕೋದಲ್ಲ, ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಮತ್ತೆ ಪೊಟ್ಯಾಷಿಯಂ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಸೇರಿಸಿ ಒಂದು ತಿಂಗಳ ಹಿಂದೆ ನಾನು ಮತ್ತು ನಮ್ಮ ಕಾಫಿ ಬೆಳೆಗಾರರ ಉಪಾಧ್ಯಕ್ಷರಾದಂತಹ ಸಂದೇಶನ್ ಅವರು ಕಾಫಿ ಬೋರ್ಡ್ಗೆ ಏನೇನು ಸವಲತ್ತು ಸಿಗುತ್ತೆ ಎಂಬುದನ್ನು ತಿಳ್ಕೊಳ್ತಂತ ಹೋಗ್ತೀವಿ. ಯಾಕಂದರೆ ಕಾಫಿ ಅಂತ ಬಂದಾಗ ನಮ್ಮ ಆಲೂರಲ್ಲಿ ಜಾಸ್ತಿ ಮಗ್ಗೆ, ರಾಯಕೊಪ್ಪಲು, ಹೊಸಕೋಟೆ ಈ ಭಾಗಗಳಲ್ಲೇ ಕಾಫಿ ಬೆಳೆಗಾರರು ಇರುವಂಥದ್ದು ಮತ್ತು ಕಚೇರಿ ಕೂಡ ಆ ಭಾಗದಲ್ಲಿ ಮಗ್ಗೆಯಲ್ಲೇ ಕಾರ್ಯನಿರ್ವಹಿಸುತ್ತಿತ್ತು. ಸೊ ನಮಗೆ ಕಸ್ಬಾ ಮತ್ತು ಪಾಂಡ್ಯ ಬೊಂಬೆಯವರಿಗೆ ಸ್ವಲ್ಪ ಮಾಹಿತಿ ಕೊಡುತ್ತಾ ಇತ್ತು. ನಿಮ್ಗೆ ಗೊತ್ತಿರ್ಬೋದು, ಮೊದಲು ಎಲ್ಲ ಆಫೀಸ್ಗಳು ಮಗ್ಗೆನಲ್ಲಿ ಎಷ್ಟೂರು ಈ ಥರ ಅಲ್ಲೆಲ್ಲ ಸಬ್ ಆಫೀಸ್ಗಳಿದ್ದು. ಈಗ ಆಫೀಸ್ಗಳು ಏನು ಮಾಡಿದೆ, ಒಂದು ಕಡೆ ಬಂತು, ಸಕಲೇಶಪುರಕ್ಕೆ ಬಂದಿದೆ. ಸೊ ಇಲ್ಲಿಂದ ನಿಮಗೆ ಹೆಚ್ಚಿನ ಮಾಹಿತಿನ ಮತ್ತೆ ಏನೇನು ನಮ್ಮ ಕಡೆ ಮಂಡಳಿ ವತಿಯಿಂದ ದೊರೆಯುವಂತಹ ಸೌಲಭ್ಯಗಳನ್ನ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಈಗ ನಿಮಗೆ ಹೆಚ್ಚಿನ ಗೊತ್ತಿರ್ಬೋದು, ನಿಮಗೆಲ್ಲ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಗಿದೆ. ಕಾಫಿ ಬೋರ್ಡ್ ಸಹ ನಮ್ಮ ರೋಸ್ ಮೇಡಮ್ ಅಂತಿದ್ದಾರೆ, ಅವರು ಇದಕ್ಕೆ ಇನ್ಚಾರ್ಜ್ ಆಗಿದ್ದಾರೆ. ನಾವು ಯಾವುದು ಸಂಕೋಚ ಪಡ್ದೇನೆ 24/7 ನೀವು ವಾಟ್ಸಪ್ ಮಾಡ್ಬೋದು, ಕಾಲ್ ಮಾಡ್ಬೋದು. ಮತ್ತು ಈ ಥರ ಸಂದೇಶದಿಂದ ಸ್ಕೀಮ್ಗಳಿಂದ ನಾವು ಬಂದ್ಬಿಟ್ಟು ಈ ಥರ ಕಾರ್ಯಕ್ರಮ ಮಾಡಿ ಈ ಸ್ಕೀಮ್ಗಳನ್ನು ಪ್ರಚಾರ ಮಾಡೋಣ. ನಾವು ಒಂದು ಮಾಡ್ತೀವಿ. ಬರೀ ಸ್ಕೀಮ್ ಅಲ್ಲದೆ ಕಾಫಿ ಸಂಬಂಧಪಟ್ಟಂಗೆ ಯಾವುದೇ ಥರದ ಆಸ್ಪೆಕ್ಟ್ಸ್ ಇರ್ಬೋದು, ಕಾಫಿ ಕೃಷಿಗೆ ಸಂಬಂಧಪಟ್ಟಂಗೆ ಯಾವುದೇ ಥರದ ಸಮಸ್ಯೆ ಇದ್ದರೆ ನಮ್ಮ ವಾಟ್ಸಪ್ ಆ ಥರ ಈ ಥರ ಅಲ್ಲೆಲ್ಲ ಈ ಥರ ಕಾರ್ಯಕ್ರಮ ಮಾಡೋದ್ರ ಮೂಲಕ ಹೆಚ್ಚಿನ ಜನಗಳಿಗೆ ಮಾಹಿತಿನ ತಲುಪಿಸುವಂಥ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ.